ನಾವೊಂದು ಯಾವುದೋ ಪಿಕ್ಚರ್ಗೆ ಕೆಲಸಕ್ಕೆ ಅಂತ ಚೆನ್ನೈಗೆ ಹೋಗಿದ್ದೆ. ಪ್ರಿಯದರ್ಶನ್ ಡೈರೆಕ್ಟ್ ಇದ್ದಾರಲ್ಲ, ಹೇರಾಪೇರಿ ಮತ್ತು ಲಾಡ್ ಆಫ್ ಫಿಲಿಮ್ಸ್, ಬಿಗ್ ಹಿಟ್ಸ್ ಇನ್ ಬಾಲಿವುಡ್, ಭೂಲ್ ಭುಲಯ್ಯ ಎಲ್ಲ, ಹೀಸ್ ಅ ಡೈರೆಕ್ಟರ್. ಅವರು ಪಕ್ಕದ ಇದರಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು. ಅವ್ರ ಅಸಿಸ್ಟೆಂಟ್ನ ಕರೆಸ್ಬಿಟ್ಟು ಒಂದು ಹಾಡಿದೆ ಮಾಡ್ಕೊಡೋಕ್ಕಾಗತ್ತಾ ಕೇಳು ಅಂತ ಕಳಿಸಿದ್ರು. ಐ ವಾಸ್ ವರ್ಕಿಂಗ್ ಫಾರ್ ಸಮ್ ಅದರ್ ಮೂವಿ ಇನ್ ಚೆನ್ನೈ. ನಾನು ಅದೇ ಮಾಡಿಕೊಡ್ತೀಯ, ಶೂಟ್ ಆಗಿದೆ ಮಾಡಬೇಕು ಅಂತ ಹೇಳಿದ್ರು. 2 ಸಾಂಗ್ ಮಾಡಬೇಕು ಅಂತ. ಸರಿ, ಒಂದು ಟ್ಯೂನ್ ಮಾಡಿ ತೋರಿಸು ಅಂತ ಹೇಳಿದ್ರು. ನಾನು ಸುಮ್ಮನೆ ಒಂದು ರಫಾಗಿ ಮಾಡಿ ತೋರಿಸಿದೆ. ಕಮಿಯರ್ ಅಂತ ಕರ್ಕೊಂಡೋಗಿ, ದಿಸ್ ಈಸ್ ಅ ವೀಡಿಯೋ, ಈ 2 ಸಾಂಗು ತೋರಿಸು, ಈ ಲೆಂತಿಗೆ ಹಾಡು ಮಾಡಬೇಕು ಅಂತ. ಐ ಡಿಡ್ ಇಟ್. ಆ ಹಾಡು ಮಾಡಿದೆ. ಆ ಹಾಡು, ಒಂದು ಹಾಡು ತುಂಬ ಚೆನ್ನಾಗಿ ಬಂತು. ವೈ ಡೋಂಟ್ ವಿ ಮೇಕ್ ಇಟ್ ರಿಲೀಸ್ ವಿತ್ ರೆಹಮಾನ್ ಸರ್ ಅನ್ನೋದು ಒಂದು ಬಂತು. ರೆಹಮಾನ್ ಸರ್ ರಿಲೀಸ್ ಮಾಡಿದ್ರು. ಆವಾಗ ನನ್ನ ಟ್ಯಾಗ್ ಆಗಿರಲಿಲ್ಲ. ಅವ್ರು ರಿಲೀಸ್ ಮಾಡಿದಾಗ ನನ್ನ ಟ್ಯಾಗ್ ಮಾಡಿರಲಿಲ್ಲ. ಬಿಕಾಸ್ ನಾ ಸಿನಿಮಾದಲ್ಲಿ ಮಾಡಿದ್ದೆ 2 ಹಾಡು. ಇನ್ನು ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದರು ಆ ಸಿನಿಮಾಗೆ. ಸೊ ನೆಂಜಿಲ್ ಮಾಮಳಿ ಮತ್ತು ಎಪ್ಪೋದು ಮುನ್ಮೇಲೆ ಜ್ಞಾಪಕಂ ಅಂತ 2 ಹಾಡು. ಸೊ ನೆಂಜಿಲ್ ಮಾಮಳಿ ಸಾಂಗ್ ಬಿಕೇಮ್ ಎ ವೆರಿ ಬಿಗ್ ಹಿಟ್ ಇನ್ ತಮಿಳ್ನಾಡು, ಆ್ಯಂಡ್ ಇಟ್ಸ್ ವೆರಿ ಪಾಪ್ಯುಲರ್ ಆಲ್ಸೋ. ಸೊ ಅದು ಅವರು ರಿಲೀಸ್ ಮಾಡಿದಾಗ ನನಗೆ ಅದೊಂದು ತುಂಬ ಇತ್ತು. ಅಯ್ಯೋ, ದ ಪರ್ಸನ್ ಹೂ ಐ ಲುಕ್ ಅಪ್ ಟು ಈಸ್ ನಾಟ್ ಟ್ಯಾಗ್ಡ್ ಮೀ ವೆನ್ ಈಸ್ ರಿಲೀಸಿಂಗ್ ಮೈ ಸಾಂಗ್. ಅದೊಂದು ತುಂಬ ಮನಸ್ಸಿಗೆ ಒಂದು ನೋವಿತ್ತು ನನಗೆ. ಅಯ್ಯಯ್ಯೋ, ನನ್ನ ಟ್ಯಾಗ್ ಇಲ್ವಲ್ಲ ಅಂತ. ಬಟ್ ಅಂದರೆ ಹೇಳ್ತಾರಲ್ಲ, ಸೊ ನಿನ್ನ ಪಾಡಿ ನೀನು ಹೋಗು, ಅದು ಏನೇನು ಆಗಬೇಕು ಅಂತ. ಐ ನೆವರ್ ಎಕ್ಸ್ಪೆಕ್ಟೆಡ್. ವಿಜಯ್ ಸರ್ ಹತ್ರ ಅವ್ರು ಹೇಳ್ತಾರೆ, ವಿಜಯ್ ಪ್ರಕಾಶ್ ಅವ್ರ ಹತ್ರ ಕಾಂತಾರ ನೋಡಿದೆ ನಾನು, ಕಾಂತಾರನ ತುಂಬ ಚೆನ್ನಾಗಿದೆಪ್ಪ, ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂದಾಗ ಅವ್ರು ಹೇಳ್ತಾರೆ, ಸರ್ ನೀವೇ ಒಂದು ಮಾತು ಹೇಳಿ ಅವರಿಗೆ ಅಂತ ಹೇಳ್ತಾರೆ. ಸೊ ಅದಕ್ಕೇ ಹೇಳಿದ್ನಲ್ಲ, ಸೊ ಐ ಸ್ಟಾರ್ಟ್ ಗಿವಿಂಗ್ ಕಲರ್ ಟು ಎನಿಥಿಂಗ್. ವಾಟ್ ಹ್ಯಾಸ್ ಟು ಬಿ ಹ್ಯಾಪನ್, ಇಟ್ ವಿಲ್ ಹ್ಯಾಪನ್ ಅಂತ. ಅವತ್ತು ನಂಗೆ ಟ್ಯಾಗ್ ಮಾಡಿರಲಿಲ್ಲ ಅಂತ ನಂಗೆ ಮನಸ್ಸಿಗೆ ತುಂಬ ಕಷ್ಟ ಆಗಿತ್ತು. ಮನಸ್ಸಿಗೆ ಕಷ್ಟ ಅಂದರೆ ಬಿಕಾಸ್ ಯಾಕೆ ಕಷ್ಟ ಆಯಿತು ಅಂದರೆ ಬಿಕಾಸ್ ಐ ಲೈಕ್ ಹಿಮ್ ಸೋ ಮಚ್. ಅವರಿಂದ ಬಂದಿಲ್ಲ. ಹೌದು. ಯಾಕಂದರೆ ಎಲ್ಲೋ ಒಂದು ಕಡೆ ಎ ಸ್ಮಾಲ್ ಪಾರ್ಟ್ ಆಫ್ ಥಿಂಗ್, ಅವರು ಹಿಂಗಂತೆ ಕತೆಗಳು ಕೇಳಿದೀವಲ್ಲ, ಸಚಿನ್ ತೆಂಡೂಲ್ಕರ್ ಹಿಂಗಂತೆ, AR ರೆಹಮಾನ್ ಅವ್ರು ಹಿಂಗಂತೆ, ದೇ ಆರ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಫಾರ್ ಮೀ ಇನ್ ಮೈ ಲೈಫ್. ನಾಟ್ ಓನ್ಲಿ ಫಾರ್ ದೇರ್ ಮ್ಯೂಸಿಕ್ ಆ್ಯಂಡ್ ಕ್ರಿಕೆಟ್, ಅವ್ರ ವ್ಯಕ್ತಿತ್ವ. ಎನಿಥಿಂಗ್ ದಟ್ ಯು ವುಡ್ ವಾಂಟ್ ಟು ಆ್ಯಡ್ ಇನ್ ಇಲ್ಲಿ, ಲೈಕ್ ಕೆಲವು ವ್ಯಕ್ತಿತ್ವದ ಕೆಲವು ವಿಚಾರಗಳು ಕಥೆಗಳಲ್ಲಿ ನೀವು ಕೇಳಿರೋದು? ಅಂದರೆ ಇದು ತುಂಬ ಕೂತ್ಕೊಂಡೇ ಇರ್ತಾರಂತೆ, ಬರದೇ ಇಲ್ಲಂತೆ, ಹಗಲು ಮೂರತ್ತು ಕೆಲಸನೇ ಮಾಡ್ತಾನೆ ಇರ್ತಾರಂತೆ ರೆಹಮಾನ್ ಸರ್. ಹಾಗೆ ಅಂತ ಅವರು 5 ತುಂಬ ಸ್ಪಿರಿಚುವಲ್ ಪರ್ಸನ್ ಅಂತೆ. ಮತ್ತು ದೇವರು ನಂಬ್ತಾರಂತೆ. ತಾಯಿಯವರಿಗೆ ತುಂಬ, ಅವ್ರ ತಾಯಿ ತುಂಬ ಕಾವಲಾಗಿ ನಿಂತು ಅವ್ರನ್ನ ಶೇಪಪ್ ಮಾಡಿದಾರಂತೆ ಅವ್ರ ಲೈಫಲ್ಲಿ. ಇಂಥ ವಿಚಾರಗಳೆಲ್ಲ ಇದೆಯಲ್ಲ, ಇದೆಲ್ಲ ನಮಗೆ ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ಲಿ ವೆನ್ ವಿ ಆರ್ ಟ್ರೈಂಗ್ ಟು ಗೆಟ್ ಇನ್ಸ್ಪೈರ್ಡ್ ಫ್ರಮ್ ದೆಮ್, ನಾಟ್ ಓನ್ಲಿ ಮ್ಯೂಸಿಕ್ ಬಟ್ ದೀಸ್ ಥಿಂಗ್ಸ್ ಆಲ್ಸೋ ಕಮ್ಸ್. ನಿಮ್ಮನ್ನು ನಾವು ಇದರಲ್ಲಿ ಏನಾದ್ರು ಪಾಲಿಸ್ಬೋದಾ? ಹಾಂ, ಅಲ್ಲ, ಅದು ಹಂಗೇನೆ, ಅದು ನ್ಯಾಚುರಲ್ ಆಗಿ ಹಂಗೇನೆ ಆಗುತ್ತೆ. ವೆನ್ ಅದಕ್ಕೆ ಚೂಸ್ ಯುವರ್ ಐಡಲ್ ತುಂಬ ಇದಾಗಿ ಮಾಡಿ ಅಂತ. ಸೊ ಆ್ಯಂಡ್ ಸಚಿನ್ ಅವರು ಅಷ್ಟೇ, ಅವರಲ್ಲಿ ಇದ್ದಿದ್ದು ಕಾಮನ್ ಏನು ಅಂತ ಹೇಳಿದ್ರೆ, it's not about 3 hours of working or this thing, it is satisfaction, my heart satisfaction. ಇವತ್ತು ನಂಗೆ ಸಾಕಾಯ್ತಾ ಪ್ರಾಕ್ಟೀಸ್ ಮಾಡೋದು, ಎಷ್ಟು ಮಾಡಿದೆ. ಮತ್ತು ಐ ರೆಡ್ ಒಂದು ಆರ್ಟಿಕಲ್ ಹರ್ಷ ಭೋಗ್ಲೆ ಅವ್ರದ್ದು. ಬೋತ್ ವಿನೋದ್ ಕಾಂಬ್ಳಿ ಅವರು, ಸಚಿನ್ ತೆಂಡೂಲ್ಕರ್ ಇಬ್ಬರೂ ಬಂದು ಒಂದೇ ಟೈಮಿಗೆ ಪಾದಾರ್ಪಣೆ ಮಾಡಿದ್ರು. ಬಟ್ ಸಚಿನ್ ತೆಂಡೂಲ್ಕರ್ ಅಲ್ಲಿ ಹೋದರು, ಬಟ್ ವಿನೋದ್ ಕಾಂಬ್ಳಿ ಅವರು ಯಾಕೆ ಹೋಗಿಲ್ಲ? ಏನಕ್ಕೆ ಅಂತ ಹೇಳಿದ್ರೆ, ಟ್ಯಾಲೆಂಟ್ ಕ್ಯಾನ್ ಗಿವ್ ಯು ಓನ್ಲಿ ದ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಇನ್ ಯುವರ್ ಲೈಫ್, ದಟ್ಸ್ ಆಲ್ ಇಟ್ ಕ್ಯಾನ್ ಡೂ ಇಟ್. ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪರ್ಸಿಸ್ಟೆನ್ಸ್, ಎವ್ರಿ ಡೇ ಹೌ ಯು ವರ್ಕ್. ಸೊ ಅದಕ್ಕೆ ನನಗೆ ಭಯ. ನಾನು ಡೈಲಿ ಸ್ಟುಡಿಯೋಲಿ ಇರಬೇಕು, ನನಗೆ ಇವಾಗ ಕೆಲಸ ಮಾಡ್ತಾ ಇರಬೇಕು ನಮಗೆ. ಸೊ ಒಂದು ವೆಸ್ಟ್ ಇಂಡೀಸ್ ಸೀರೀಸಲ್ಲಿ ವೆನ್ ವಿನೋದ್ ಕಾಂಬ್ಳಿ ಅವರು ಆ ಬೌನ್ಸರಿಗೆ ಹಾಡೋಕ್ಕಾಗದೆ, ದಟ್ ಬಿಕೇಮ್ ಇಸ್ ಲಾಸ್ಟ್ ಥಿಂಗ್ ಇಟ್ ಸಿಮ್ಸ್ ಸೀರೀಸ್ ಇನ್ ಈಸ್ ಲೈಫ್. ಬಟ್ ಸಚಿನ್ ಏನು ಮಾಡಿದ್ರು, ಪಿಚ್ ತುಂಬ ನೀರು ಹಾಕ್ಸ್ಬಿಟ್ಟು ನೀರು ಮೇಲೆ ಬೌಲಿಂಗ್ ಮಾಡೋಕ್ಕೆ ಹೇಳ್ಬಿಟ್ಟು ಹಿ ಪ್ರಾಕ್ಟೀಸ್ಡ್ ವಿತ್ ದಟ್ ಬೌಲಿಂಗ್, ಬಿಕಾಸ್ ಇಟ್ ವಿಲ್ ಬಿ ಅನ್ಇವನ್, ಹೆಂಗೆ ಬೇಕಾದ್ರೆ ಬರ್ಬೋದು ಬಾಲ್. ಸೊ ಹಿ ಪ್ರಾಕ್ಟೀಸ್ ಲೈಕ್ ದಟ್ ಅಂತ. ಐ ಜಸ್ಟ್ ರೆಡ್ ದಿಸ್. ಅಂದರೆ ಎಲ್ಲನೂ ನೀವು ಒನ್ಸ್ ಯು ಆರ್ ಇನ್ ಟು ದಟ್, ವೆನ್ ಯು ಆರ್ ಫೋಕಸ್ಡ್, ಎವ್ರಿಥಿಂಗ್ ನಿಮಗೆ ಬೇಕಾಗಿರೋಂತಾನೆ ನಿಮಗೆ ಹೇಳ್ದಂಗೆ ಇರುತ್ತೆ ಪ್ರತಿಯೊಂದು. ಸೊ ಯು ಆರ್ ಮೋರ್ ಇನ್ ಟಚ್, ಯು ಆರ್ ಪ್ರಿಪೇರ್ಡ್ ಫಾರ್ ಆಲ್ ಸಿಚುವೇಶನ್ಸ್.
ಆ್ಯಂಡ್ ಅದೇ ಅದಾದಾಗ ಆಗ್ತಿದ್ದಂಗೆ ಯು ಕ್ಯಾನ್ ಫೇಸ್ ಥಿಂಗ್ಸ್ ಬೆಟರ್. Yeah. ದಿ ಔಟ್ಕಮ್ ವಿಲ್ ಬಿ ಬೆಟರ್. ಎವ್ರಿಥಿಂಗ್ ಇಸ್ Yes, ಲೈಕ್ yes, ಸೈಕಲ್ yes. ಸ್ಟ್ಯಾಂಡ್ ಅನ್ಸುತ್ತೆ. Yes, ಒಂದು yes, yes, ಬಿದ್ರೆ yes, yes. ಎಲ್ಲ ಹೆಂಗ್ ಬೀಳತ್ತೋ, ಒಂದು ನಿಂತ್ರೆ ಎಲ್ಲಾನು ಚೆನ್ನಾಗಿ ನಿಂತಿರುತ್ತೆ ಅನ್ನೋದು. The basic point is, don't judge anything or don't give a color. Okay, ಈ ವೈರು ಕಪ್ಪಗೆ ಇದೆ, ಇದು ಪಿಂಕ್ ಕಲರು, ಅದು ಯೆಲ್ಲೋ ಕಲರು ಅಂತ. ವೈ ದಟ್ ಡಸಂಟ್ ಮ್ಯಾಟ್ರ್ ಅಟ್ ಆಲ್. ಅಲ್ಲಿ ಬ್ಲೂ ಇದ್ರೂ ನಿಮಗೇನು ತೊಂದರೆ ಇಲ್ಲ, ಅಥವಾ ಆರೆಂಜ್ ಇದ್ರೂ ನಿಮಗೇನು ತೊಂದರೆ ಇಲ್ಲ. ವೈ ಅನ್ನೆಸೆಸರಿ ಫೋಕಸ್ ಆನ್ ಅನ್ನೆಸೆಸರಿ ಥಿಂಗ್ಸ್? ಫೋಕಸ್ ಆನ್ ಯುವರ್ ಸೆಲ್ಫ್. ಹಿಯರ್ ಇಸ್ ದೇರ್ ಅವೇರ್ನೆಸ್. ದಟ್ ಅವೇರ್ನೆಸ್ ಡೋಂಟ್ ಅಂದರೆ ಥಾಟ್ಸಲ್ಲಿ ಕಳೆದೋಗ್ಬೇಡಿ. ದಟ್ ಈಸ್ ವಾಟ್ ಐ ರಿಯಲೈಸ್ಡ್. ಇಲ್ಲೇ ಕೂತ್ಕೊಂಡು ನನಗೂ ಕಷ್ಟನೇ. ನೋಬಡಿ, ಐ ಡೋಂಟ್ ನೋ ಎಷ್ಟು ಜನ ಮಾಸ್ಟರ್ ಮಾಡಿದ್ದಾರೆ ಅಂತ. ಏನೂ ಇಲ್ದೇ ಒಂದು 5 ನಿಮಿಷನೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಅಟ್ಲೀಸ್ಟ್ ನೆನಪು ಬಂದಾಗೆಲ್ಲ ಯು ಕ್ಯಾನ್ ಬಿ ಅವೇರ್ ಆಗಿರ್ಬೋದಲ್ಲ ಅನ್ನೋದಷ್ಟೇ ನನ್ನ ಒಂದಿದು. ಕಾನ್ಷಿಯಸ್ ಆಗಿ ಯು ಕ್ಯಾನ್ ಪುಟ್ ಇನ್ ದಟ್. ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ ಅದನ್ನು ಯಾವುದಕ್ಕೂ ಯಾವುದು ಪ್ರೀ ಥಾಟ್ಸ್ ಇಲ್ಲದೆ, ಕನ್ಸ್ಯೂಮ್ ಥಾಟ್ಸ್ ಇಲ್ಲದೆ, ಪ್ರೀ ಜಡ್ಜ್ಮೆಂಟ್ ಇಲ್ಲದೆ ಎಲ್ಲ ವಿಚಾರ ತಗೊಂಡು ನೋಡಿದಾಗೆ ನಮಗೆಲ್ಲನೂ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ದಿಸ್ ವರ್ಲ್ಡ್ ವಿಲ್ ಬ್ಯೂಟಿಫುಲ್.